ನೀನೀಗ ತುಂಬ ಟೆನ್ಷನಲ್ಲಿದೆಯಾ. ಒಬ್ಳೆ ಕುತ್ಕೊಂಡು ನಿಧಾನವಾಗಿ ಯೋಚನೆ ಮಾಡಿ ನೋಡಿದ್ರೇನೆ ನಿಂಗೆಲ್ಲ ಅರ್ಥ ಆಗೋದು. ಮೇಡಮ್ ಅವರ ಮಧ್ಯ ಮಾತಾಡಕತ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ಮೈನಾ, ನೀನು ರಾಧಕ್ಕ ಹಠ ಮಾಡೋದು ಬಿಟ್ಟು ನಿಮ್ಮ ಅತ್ಯಾರ ಮನೆಗೆ ಹೋರಲ್ಲ. ಹೊರಗಡೆ ಇರುವಾಗಲೇ ನಿಮ್ಮಿಬ್ಬರಿಗೂ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋ ದೀಪಕ್ ಧ್ರುವ ನೀವು ಮನೇಲಿದ್ರೆ ಅವ್ರು ನಿಮ್ಗೆ ಎಷ್ಟೆಲ್ಲ ಸಪೋರ್ಟ್ ಮಾಡ್ಬೋದು. ಅವರು ಯಾವಾಗಲೂ ನಿಮಗೆ ಸಪೋರ್ಟಿವ್ ಆಗಿರ್ತಾರೆ ಮೈನಾ. ಏನ್ ತೀರ್ಮಾನ ತಗೊಳ್ಳೋದು ಅಂತ ನಂಗೊಂಚೂರು ಅರ್ಥ ಆಗ್ತಿಲ್ಲ ಮೇಡಮ್. ನನಗೆ ಚೆನ್ನಾಗಿ ಅರ್ಥ ಆಯ್ತು ಮೇಡಮು. ನಾನು ನಮ್ಮ ಅಕ್ಕ ಇಲ್ಲಿರೋದು ನಿಮಗೆ ಭಾರ ಅಂತಿದ್ರೆ ಹೇಳ್ಬಿಡಿ, ಎಲ್ಲಾದ್ರೂ ಬೇರೆ ಕಡೆ ಹೋಗ್ಬಿಡ್ತೀವಿ. ಮೈನಾ, ಏನು ಅಂತ ಮಾತಾಡ್ತಿದ್ಯಾ? ಇನ್ನೇನ್ ಹೇಳೋದು ಮೇಡಮು, ಯಾವಾಗ ನೋಡಿದ್ರು ನಮ್ದು ಜಗಳ ಹೋರಾಟ ಅನ್ನೋ ತರನೇ ಇದ್ರೆ ನಿಮಗ್ ತೊಂದ್ರೆ ಆಗಲ್ವಾ? ನಾವು ಬೇಕಿದ್ರೆ ನಮ್ಮ ಅಣ್ಣನ ಮನೇಲಿ ಉಳ್ಕೋತೀವಿ. ಮೈನಾ, ಯಾಕೆ ಹಿಂಗೆ ಮಾತಾಡಕತ್ತಿದಿ? ಮೇಡಮ್ ಅವ್ರು ಯಾವ ಥರ ನಮ್ಮನ್ನು ಬೇರೆ ಬೇರೆ ಅನ್ನೋ ಥರ ನೋಡ್ಯಾರನ? ನಮಗೋಸ್ಕರ ಅವ್ರು ಎಷ್ಟು ಕಷ್ಟಪಟ್ಟಾರ ಹೋದಲ್ಲ. ಬಿಡು ಮಮ್ಮ, ಇವಳು ಯಾವುದನ್ನು ಯೋಚನೆ ಮಾಡೋ ಮನಸ್ಥಿತಿಲಿ ಇಲ್ಲ. ಅದಕ್ಕೆ ಅವಳು ಹೀಗೆಲ್ಲ ಮಾತಾಡ್ತಿದ್ದಾಳೆ. ಮೈನಾ, ಸುಮ್ಮನೆ ಇರು. ಮೇಡಮ್, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಅವಳಿಗೇನೋ ಗೊತ್ತಾಗದೆ ಏನೇನೋ ಮಾತಾಡ್ಬಿಟ್ಲು. ಅವಳ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ಪರವಾಗಿಲ್ಲ ರಾಧಾ, ಈ ಹಾಸ್ಟೆಲಿರೋ ಎಲ್ಲರನ್ನೂ ನನ್ನ ಸ್ವಂತ ಮಕ್ಕಳಾಗಿ ನಾನು ನೋಡ್ಕೋತಾ ಇದ್ದೀನಿ. ಈಗಲೂ ಅಷ್ಟೇ, ಅಮ್ಮ ಮಗಳ ಜೊತೆ ನಡೀತಾ ಇರೋ ಚರ್ಚೆ ಅಂತ ತಿಳ್ಕೊತೀನಿ. ಮಗಳು ಹೆತ್ತ ತಾಯಿ ಮೇಲೆ ಕೋಪ ಮಾಡ್ಕೊಂಡ್ಲು ಅಂತ ಅಮ್ಮ ಮಗಳ ಜೊತೆನೆ ಮಾತಾಡೋದು ನಿಲ್ಸ್ಬಿಡ್ತಾಳಾ? ನಿಜ ಅಮ್ಮ, ನಾವು ನಿಮ್ಮನ್ನ ಅಮ್ಮನ ಸ್ಥಾನದಲ್ಲೇ ನೋಡ್ತಿದ್ದೀವಿ. ತಾಯಿ ತರ ನೋಡ್ತಿರೋದ್ರಿಂದ ನಮ್ಮ ಮನ್ಸಿಗೆ ನೋವಾಗ್ತಿರೋದು ಮೇಡಮ್. ನಿಮ್ಮನ್ ಬಿಟ್ಟು ಬೇರೆ ಯಾರಾದ್ರೂ ಈ ಮಾತು ಹೇಳಿದಿದ್ರೆ ನನಗೆ ಖಂಡಿತ ನೋವಾಗ್ತಿರ್ಲಿಲ್ಲ. ನೀವೇ ನಮ್ಮನ್ನ ಅರ್ಥ ಮಾಡ್ಕೊಳ್ದೆ ಹೇಳಿದ್ರಲ್ವಾ ಅಂತ ಬ್ಯಾಸರ ಆಗ್ತಿದೆ ಅಷ್ಟೇ. ಮಗಳ ಜೀವನ ಚೆನ್ನಾಗಿದ್ರೆ ಅಮ್ಮಂಗೂ ಸಂತೋಷನೇ. ಅಂದ್ರೆ ಮದ್ವೆ ಮಾಡ್ಕೊಟ್ಮೇಲೆ ಮಗಳು ಗಂಡನ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಹೆತ್ತವ್ರಿಗೆ ನೆಮ್ಮದಿ ಇರುತ್ತಾ? ಅದನ್ ಬಿಟ್ಟು ನಮ್ ಜೊತೆನೇ ಇದ್ರೆ ಯಾವ ತಾಯಿ ಸಂತೋಷ ಪಡ್ತಾಳೆ? ಏನ್ ಮಾತಾಡ್ತಾ ಇದ್ಯಾ? ಜೀವನ ಪರ್ಯಂತ ದೀಪನ್ನ ಮನೇಲೆ ಇಟ್ಕೋಬೇಕು ಅಂತಿದ್ಯಾ? ಅವಳಿಗೂ ಒಂದ್ ಮದ್ವೆ, ಒಂದ್ ಜೀವನ ಬೇಡ ಅನ್ಕೊಂಡಿದ್ಯಾ? ಏನ್ ಮಾತಾಡ್ತಿದ್ಯಾ ಸರ್ಸು? ಮೈನಾ ನಮ್ಮನೆಗ್ ಬರೋದಕ್ಕೂ ದೀಪನ್ ಮದ್ವೆ ಆಗೋದಕ್ಕೂ ಏನ್ ಸಂಬಂಧ? ಏನ್ ಸಂಬಂಧನಾ? ಮೈನಂತ ಹೆಣ್ಣು ನಮ್ಮನೆ ಸೊಸೆ ಆಗಿದ್ರೆ ನಮ್ ಸಂಬಂಧ ಮಾಡೋಕೆ, ದೀಪನ್ ಮದ್ವೆ ಮಾಡ್ಕೊಳಕ್ಕೆ ಯಾರೋ ಮುಂದೆ ಬರ್ತಾರೆ? ನೀನ್ ಯಾವಾಗ್ಲೂ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರು, ಬೇರೆಯವ್ರ ಬಗ್ಗೆ ಮಾಡ್ಬೇಡ. ಎಲ್ಲ ಸಾವಾಸ ದೋಷ. ಅಮ್ಮ, ಅಣ್ಣ ಮೈನಾ ಅದಕ್ಕೆ ಜೊತೆ ಸೇರ್ದೇ ಇದ್ರೆ ನನ್ನ ಮದ್ವೆ ಮಾಡ್ಕೊಳಕ್ ಬರೋರು ಕೇಳ್ದೆ ಇರ್ತಾರಾ? ಯಾಕೆ ಸುಮ್ನೆ ನನ್ನ ನೆಪ ಹೇಳ್ತಿದ್ಯಾ? ಸರ್ಸು, ನಾವ್ ಅಂದ್ಕೊಂಡಿರೋ ಹಾಗೆ ಜೀವನದಲ್ಲೆಲ್ಲ ನಡೆಯಲ್ಲ. ನಾನ್ ಮೈನಾ ಅವ್ರನ್ನ ಮೊದಲು ಭೇಟಿಯಾಗಿದ್ದು, ಅವ್ರನ್ನ ಪ್ರೀತಿಸಿದ್ದು, ಅವ್ರ ಜೀವನದಲ್ಲಿ ಈ ತರ ಅನ್ಯಾಯ ನಡೆದಿದ್ದು ಇದ್ಯಾವುದು ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ನಾನು ಅವ್ರ ಕುತ್ತಿಗೆಗೆ ತಾಳಿ ಕಟ್ಟಿದ್ದನ್ನು ನಿರೀಕ್ಷೆ ಮಾಡಿರ್ಲಿಲ್ಲ. ಇದ್ಯಾವ್ದ್ರಲ್ಲೂ ಅವ್ರ ತಪ್ಪು ಯಾವುದು ಇರ್ಲಿಲ್ಲ ಸರ್ಸು. ಮಾವ, ಯಾವುದು ನಿರೀಕ್ಷೆ ಮಾಡಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ಎಲ್ಲರೂ ಸೇರಿ ಪ್ಲಾನ್ ಮಾಡೇ ಈ ಮದ್ವೆ ಮಾಡಿರೋದು. ಅದು ಅಣ್ಣ ಮಾಡಿದ ಪ್ಲಾನ್. ಅದಕ್ಕೂ ಅದಕ್ಕೆಗೂ ಏನು ಸಂಬಂಧ ಇಲ್ಲ. ದೀಪಾ, ನೀನ್ ಹೋಗಿ ಹೋಗಿ ಇವಳಿಗೆ ಉತ್ತರ ಕೊಡ್ತಿದ್ಯಲ್ಲ. ಈಗ್ಲೇ ಹೇಳ್ತಾ ಇದ್ದೀನಿ ತುಳಸಿ, ಸರಿಯಾಗಿ ಕೇಳಿಸ್ಕೊ. ಬಾಯಿ ಮುಚ್ಕೊಂಡು ಇಲ್ಲಿ ಸುಮ್ನೆ ನಿಂತಿರ್ತೀಯ ಅಂದ್ರೆ ಇಲ್ಲಿ ನಿಂತಿರು, ಇಲ್ಲ ಮರ್ಯಾದೆಯಾಗಿ ಒಳಗಡೆ ಹೋಗು. ಮೊದಲು ನಿನ್ನನ್ನ ಈ ಮನೆಯಿಂದ ಹೇಗೆ ಹೊರಗಡೆ ಹಾಕ್ಬೇಕು ಅಂತ ಯೋಚನೆ ಮಾಡ್ಬೇಕು. ಯಾರು ಏನಾದ್ರೂ ಯೋಚನೆ ಮಾಡ್ಲಿ, ಮೈನನ್ ಮಾತ್ರ ನನ್ ಸೊಸೆ ಅಂತ ಒಪ್ಕೊಳ್ಳಲ್ಲ, ಈ ಮನೆಗ್ ಸೇರ್ಸೋದು ಇಲ್ಲ. ಒಳ್ಳೆ ಬೆನ್ನಿಗೆ ಹತ್ತಿರೋ ಬೇತಾಳ ತರ ಹೇಗೆ ಹೋಗ್ತಿದ್ದಾಳ ನೋಡು. ಅಣ್ಣ, ನೀನ್ ಯಾಕೆ ಹೆದರ್ಕೊಂಡು ಮಾತಾಡ್ತಿದ್ಯಾ? ಮೈನಾ ನನ್ನ ಹೆಂಡತಿ, ನಾನ್ ಮನೆ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಹೇಳು. ಅದಕ್ಕೆ ಮೊದಲು ಮೈನವ್ರು ಒಪ್ಕೋಬೇಕಲ್ವಾ ಮನೆಗೆ ಬರೋದಕ್ಕೆ? ನಾನು ಎಷ್ಟೇ ಹೇಳಿದ್ರು ಅವ್ರು ನನ್ನ ಮಾತೇ ಕೇಳ್ತಾ ಇಲ್ಲ. ಮೊದಲು ನೀನ್ ಅದಕ್ಕೆ ಜೊತೆ ಮಾತಾಡು, ನಾನು ಮಾತಾಡ್ತೀನಿ. ಅವ್ರು ನಮ್ಮ ಮನೆಗೆ ಬರ್ಬೇಕು. ಆಗ್ಲೇ ತುಳಸಿ ಸೊಕ್ಕು ಮುರಿಯೋದು, ಆಗ್ಲೇ ಅವಳ ಆಟನೂ ನಿಲ್ಲೋದು.